ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯ ಭವಿಷ್ಯಕ್ಕೆ ಅಡ್ಡಗಾಲು ಹಾಕಲು ಯತ್ನಿಸಿದ ಘಟನೆ ನಂಜನಗೂಡಿನ ಪಾಳ್ಯ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಮುಂದೆ ಓದಿದರೆ ಮುಗಿಸುವುದಾಗಿ ಬೆದರಿಕೆ ಹಾಕಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆಸಲಾಗಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಹಲ್ಲೆಗೊಳಗಾದ ವಿದ್ಯಾರ್ಥಿನಿ ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೂರ್ಣಿಮಾ ಹಲ್ಲೆಗೊಳಗಾದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ಘಟನೆಯ ಸಂಬಂಧ ಪಕ್ಕದ ಮನೆಯ ಸೋಮಣ್ಣ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡ ಪರೀಕ್ಷೆ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ಪೂರ್ಣಿಮಾ ತನ್ನ ಉತ್ತರ ಪತ್ರಿಕೆಯನ್ನು ಕ್ರಾಸ್ ಚೆಕ್ ಮಾಡುತ್ತಿದ್ದಾಗ ಏಕಾಏಕಿ ದೊನ್ನೆಗಳನ್ನು ಹಿಡಿದು ನುಗ್ಗಿದ ಸೋಮಣ್ಣ ಹಾಗೂ ಇತರರು ಹಳೆ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದೆ ಓದಿದರೆ ನಿನ್ನನ್ನು ಮುಗಿಸಿ ಬಿಡುತ್ತೇವೆ ಎಂದು ತಾಕೀತು ಮಾಡಿ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ಪೂರ್ಣಿಮಾಳ ನೆರವಿಗೆ ಬಂದ ಕುಟುಂಬಸ್ಥರ ಮೇಲೂ ಹಲ್ಲೆ ನಡೆಸಲಾಗಿದ್ದು ಮನೆಯ ಕಿಟಕಿ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ತಂದೆ ತಾಯಿ ಇಲ್ಲದೆ ಸೋದರ ಮಾವನ ಆಶ್ರಯದಲ್ಲಿ ಬೆಳೆಯುತ್ತಿರುವ ಪೂರ್ಣಿಮಾ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದನ್ನು ಸಹಿಸದೆ ಹೊಟ್ಟೆ ಕಿಚ್ಚಿನಿಂದಲೇ ಈ ದಾಳಿ ನಡೆಸಲಾಗಿದೆ ಎಂದು ಪೂರ್ಣಿಮಾ ಆರೋಪಿಸಿದ್ದಾರೆ. ಚೆನ್ನಾಗಿ ಓದಬಾರದು, ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಾರದು ಎಂಬ ದುರುದ್ದೇಶದಿಂದಲೇ ಹಲ್ಲೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಇನ್ನು ಪ್ರಕರಣವನ್ನು ದಾಖಲಿಸಿಕೊಳ್ಳಲು ಪೊಲೀಸರು ಮೀನಾಮೇಷ ಎನಿಸಿದ್ದಾರೆ ಎಂದು ಪೂರ್ಣಿಮಾ ಆರೋಪಿಸಿದ್ದಾರೆ. ನಾನು ನೀಡಿದ ದೂರನ್ನು ಸ್ವೀಕರಿಸದೆ ಅವರೇ ಬರೆದುಕೊಂಡಿರುವ ದೂರಿನ ಪ್ರತಿ ಆಧಾರದ ಮೇಲೆ ಸೋಮಣ್ಣ ಸೇರಿದಂತೆ 7 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ವಿದ್ಯಾರ್ಥಿನಿ ತಿಳಿಸಿದ್ದಾಳೆ. 28ನೇ ತಾರೀಕು ಕನ್ನಡ ಎಕ್ಸಾಮ್ ಬರೆದ್ಬಿಟ್ಟು ಮನೆಯಲ್ಲಿ ಬಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ತಿದ್ದೆ, ಏನೇನು ಬರೆದಿದ್ದೆ ಏನೇನು ಬರ್ದಿಲ್ಲ ಅಂತ. ಬರ್ದಿರೋ ಟೈಮಲ್ಲಿ ಈ 7 ಜನ ಇದ್ದರು. ಅವರು ಬಂದ್ಬಿಟ್ಟು ಖಾರದ ಪುಡಿ ಇರಿಸ್ಬಿಟ್ಟು ಹಳೆ ದ್ವೇಷ ನಮ್ಮ ಮಾವ FIR ಅವ್ರ ಮೇಲೆ ಮಾಡಿಸಿತ್ತು. ಮೊನ್ನೆ ರಾತ್ರಿ ಜಗಳ ಆಗಿದ್ದಕ್ಕೆ ಏನಕ್ಕೆ ನಮ್ಮ ಮೇಲೆ FIR ಮಾಡಿದೆ ಹಂಗೆ ಹಿಂಗೆ ಅಂತ ಕೆಟ್ಟ ಮಾತಲ್ಲೆಲ್ಲ ಬೈದ್ಬಿಟ್ಟು ನಂಗೆ ಕಣ್ಣು ಖಾರದ ಪುಡಿ ಎರ್ಚಕ್ಕೆ ಓಡಿ ಬಂದರು. ಮತ್ತು ಗ್ಲಾಸ್ನೆಲ್ಲ ಹೊಡೆದು ನನಗೂ ದೊಣ್ಣೆಯಿಂದ ಹೊಡೆದ್ಬಿಟ್ರು. ಆಮೇಲೆ ರಾಮು ಮತ್ತು ಸೋಮಣ್ಣ, ಚೈತ್ರ, ಅನಿತಾ, ರೇಖಾ, ಮಂಜಾ, ಚಂದ್ರಮ್ಮ ಇವರೆಲ್ಲರೂ ಬಂದು ಹೊಡೆದು ಏನಕ್ಕೆ ನೀನು ಓದಬೇಡ, ನೀನೇನು ಓದಬೇಡ, ನೀನು ಓದಿದ್ದು ಸಾಕು, ಮನೇಲೇ ಇರು, ನೀನೇನಾದರೂ ಈಚೆ ಎಲ್ಲಾದರೂ ಹೊರಗಡೆ ಕಾಣಿಸ್ಕೊಂಡ್ರೆ ನಿನಗೆ ಲಾರಿ ಹತ್ತಿಸ್ತೀನಿ, ಬಸ್ ಹತ್ತಿಸ್ತೀನಿ, ಏನು ಮಾಡಬೇಡ, ಏನು ಓದಬೇಡ, ನಮ್ಮ ವಂಶ ಮಾತ್ರ ನಾವು ಓದಬೇಕು, ನೀವೇನು ಓದೋದು ಬೇಡ, ಏನು ಬೇಡ ಅಂತ ಕೆಟ್ಟ ಮಾತೆಲ್ಲ ಬೈದು ನಮ್ಮ ಅಮ್ಮನೂ ತೀರೋಗಿದ್ದಾರೆ, ಅವ್ರ ಬಗ್ಗೆನೂ ಕೆಟ್ಟ ಮಾತೆಲ್ಲ ಬೈದಿದ್ದಾರೆ. ಆಮೇಲೆ ಅದು ಇದು ಅಂತ ಕೆಟ್ಟಾಗಲೆಲ್ಲ ಕಾಮೆಂಟ್ ಮಾಡ್ತಾರೆ, ಮತ್ತು ಕೆಟ್ಟಾಗಲೆಲ್ಲ ಬೈತಿರ್ತಾರೆ. ಯಾವಾಗ ಸಿಕ್ಕಿದ್ರು ಎಲ್ಲಿ ಸಿಕ್ಕಿದ್ರು ನೋಡಿ. ಈ ದಿನ 2 ದಿನ ಕಳೆದಿದೆ ಕೃತ್ಯ ನಡೆದು. ಒಬ್ಬೊಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದೊಣ್ಣೆಗಳು ಮತ್ತಿಂದ ಮನೆಗೆ ನುಗ್ಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವತ್ತು ಗಂಟು ಪೊಲೀಸ್ ಇಲಾಖೆಯವರು ಇಲ್ಲಿ ಬಂದು ಏನಾಗಿದೆ ಅಂತ ಕೇಳವ್ರೆ. ಅಂದರೆ ಇವ್ರು ಕೊಟ್ಟಂತ ಹೇಳಿಕೆ ಪಡೆದಿಲ್ಲ. ಅವರು ಮೌನಕ್ಕೆ ಶರಣಾಗಿದ್ದಾರೆ. ನಮ್ಮ ನಂಜನಗೂಡಲ್ಲಿ ನಮ್ಮ ಪ್ರಸಾದ್ ಸಾಹೇಬ್ರು ಇದ್ದಾಗ ಇಂಥ ಕೃತ್ಯಗಳು ಎಲ್ಲೋ ಬೆರಳೆಣಿಕೆ ಅಷ್ಟು ನಡೀತಿದೆ. ಈಗ ದಿನನಿತ್ಯ ಇಂಥ ನಡೀತವೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯವರು ಮೌನವಾಗಿದ್ದಾರೆ. ಮುಂದಿನ ದಿನಗಳಿಂದ ಕೃತ್ಯಗಳು ನಡೆಯೋದಕ್ಕೆ ಪೊಲೀಸರು ಬಿಡಬಾರ್ದು ಅಂತೇಳಿ ನಾವು ಸಂಘಟನೆಗಳಿಂದ ಕೇಳ್ಕೊತಾ ಇದ್ವಿ. ಇದು ಮುಂದುವರೆದ್ರೆ ನಾವು ಪೊಲೀಸ್ ಇಲಾಖೆ ವಿರುದ್ಧ ನಾವು ದಾಳಿ ಮಾಡತಕ್ಕಂಥ ಕೆಲಸನ ಮಾಡಬೇಕಾಯ್ತು ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಮಂಗಳವಾರ ಗಲಾಟೆ ಆಗಿತ್ತು ಸರ್. ಮಂಗಳವಾರ ಸಾಯಂಕಾಲ 7 ಗಂಟೆಯಲ್ಲಿ ಗಲಾಟೆ ಆಗಿತ್ತು ಸರ್. ಗಲಾಟೆ ಆಗಿ ಗದ್ದೆ ನೀರು ತಿರ್ಸಕ್ಕೆ ಹೋಗಿದ್ದ ಹುಡುಗನ ಹತ್ರ ಗಲಾಟೆ ಮಾಡಿದರು. ಗಲಾಟೆ ಮಾಡಿದಾಗ ಆಯಿತು ಬಪ್ಪ ಅಂತ ನೋಡಿ ಸುಮ್ಮನೆ ನಾನೇ ಕರ್ಕೊಂಡ್ಬಂದೆ. ಹೊಡೆದ್ಬಿಟ್ರು. ಹೊಡೆದ ತಕ್ಷಣ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಅಡ್ಮಿಂಟ್ ಅದ ನಮ್ಮ ಯೋಗೇಶ ನನ್ನ ಮಗ. ಅವ್ನು ಬಂದು ಅಡ್ಮಿಂಟ್ ಆಗಿಬಿಟ್ಟು ಪುನಃ FIR ಆಗಿತ್ತು ಸರ್. FIR ಆಗಿಬಿಟ್ಟು ರೆಡಿ ಮಾಡಿಬಿಟ್ಟು ಮನೆಗೆ ಹೋದವು ಸರ್. ಮನೆಗೆ ಹೋಗ್ಬಿಟ್ಟು ಪುನಃ MLA FIR ಕೊಟ್ಟಿದ್ದೀರಾ, ಗಲಾಟೆ ಮಾಡ್ತಿದ್ದೀರಾ, ಇದೆಲ್ಲ ಮಾಡಿದ್ದೀರಾ ಅಂತ ಅವಕಾಶ ಅವೇ ಕೋಶ ಮಾಡಿಕೊಂಡು ಮನೆ ಮುಂದೆ ಬಂದು ಗಲಾಟೆ ಮಾಡೋರು ಸರ್.